ನಮಸ್ತೆ ಸ್ನೇಹಿತರೆ. ಸ್ನೇಹಿತರೆ, ಒಂದು ಸತ್ಯ ಘಟನೆ. ಏನಪ್ಪ ಅದು ಅಂದರೆ, ಒಂದು ಊರಲ್ಲಿ ಇಬ್ರು ದಂಪತಿಗಳು ಇರ್ತಾರೆ. ಮದುವೆ ಆಗಿ ತುಂಬ ವರ್ಷ ಆಗಿರುತ್ತೆ. ಒಂದು 8-9 ವರ್ಷ ಆಗಿರುತ್ತೆ. ಆದರೂ ಅವರಿಗೆ ಸಂತಾನ ಭಾಗ್ಯ ಇರಲ್ಲ. ಅವರು ಆ ಗುಡಿ, ಈ ಗುಡಿ, ಈ ಪೂಜೆ, ಆ ಹೋಮ ಎಲ್ಲವನ್ನ ಮಾಡಿಸ್ತಾರೆ ಸಂತಾನ ಭಾಗ್ಯಕ್ಕಾಗಿ. ಕೊನೆಗೆ ಆ ದೇವರ ಕೃಪೆಯಿಂದ, ಆ ಶಿವನ ಕೃಪೆಯಿಂದ ಒಂದು ಸಂತಾನ ಭಾಗ್ಯ ಸಿಗುತ್ತೆ. ಒಂದು ಗಂಡು ಸಂತಾನ ಅವರ ಗರ್ಭದಲ್ಲಿ ಬರುತ್ತೆ, ಆ ತಾಯಿಯ ಗರ್ಭದಲ್ಲಿ. ಶಿವನ ಕೃಪೆಯಿಂದ ಜನಿಸಿರೋದ್ರಿಂದ ಶಿವ ಅಂತೇಳಿ ಹೆಸರಿಡ್ತಾರೆ. ತುಂಬಾ ಒಳ್ಳೆ ಮುದ್ದಾದಂಥ ಗಂಡ್ಮಗು. ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಹೀರೋ ಅಂತ ಹೇಳ್ತೀರಲ್ಲ, ಆ ಥರ ಚೆನ್ನಾಗಿರುತ್ತೆ ಜೀವನ. ಅವ್ರದ್ದು ಜೀವನ ಎಷ್ಟೋ ವರ್ಷದ ಬಳಿಕ ಒಂದು ಮಗು ಮನೆಗೆ ಬಂದಿದೆ, ಸುಖವಾದ ಸಂಸಾರ ಹೀಗೆ ನಡೀತಿರ್ಬೇಕಾದ್ರೆ ಯಾರ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ, ಒಂದ್ಸರಿ ಆ ಮಗುಗೆ ಒಂದು 16-17 ವರ್ಷ ಇರಬೇಕಾದ್ರೆ ಒಂದು ಸಹಿಸಲಾಗದಂಥ ಅವನ ಶರೀರದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಏನು ಅಂತ ಡಾಕ್ಟರ್ ಕಡೆ ಹೋಗಿ ಕೇಳಿದಾಗ ಎಷ್ಟು ಪೇನ್ ಕಿಲ್ಲರ್, ನೋವನ್ನು ತಡ್ಕೊಳ್ಳೋ ಅಂತ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ. ಟ್ಯಾಬ್ಲೆಟ್ಸ್ ತಿನ್ನುತ್ತೆ ಆ ಹುಡುಗ, ಆದರೂ ಹುಷಾರಾಗಲ್ಲ. ಮತ್ತೆ ದೊಡ್ಡ ಆಸ್ಪತ್ರೆಗೆ ಸರ್ಜನ್ ಹತ್ರ ಕರ್ಕೊಂಡು ಹೋಗ್ತಾರೆ, ಸ್ಕ್ಯಾನಿಂಗ್ ಮಾಡಿಸ್ತಾರೆ, ಎಲ್ಲ ಮಾಡ್ತಾರೆ. ಕೊನೆಗೆ ಗೊತ್ತಾಗುತ್ತೆ ಇವನು ಕ್ಯಾನ್ಸರಿಂದ ಬಳಲ್ತಾ ಇದ್ದಾನೆ, ಆಪರೇಷನ್ ಮಾಡಬೇಕು ಅಂತಂದಾಗ ತಂದೆ ತಾಯಿಗಳಿಗೆ ತಡೆಯಲಾರದಂಥ ನೋವುಂಟಾಗುತ್ತೆ ಅಲ್ವಾ. ಎಷ್ಟೋ ವರ್ಷದ ಮೇಲೆ ಮಗುನ ಕೊಟ್ಟ ಭಗವಂತ ಮತ್ತೆ ಕಿತ್ಕತಾನಲ್ಲಪ್ಪ ಅಂತ ನೋವು ಆಗೇ ಆಗುತ್ತಲ್ಲ. ಈ ವಿಷಯನ ಮುಚ್ಚಿಡ್ತಾರೆ ಮಗನಿಂದ. ಅದು ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗತ್ತೆ ಅಲ್ವಾ. ನೋವನ್ನು ತಡ್ಕೊಳಕ್ಕಾಗಲ್ಲ. ಕೊನೆಗೆ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದಾಗ ದುಡ್ಡನ್ನ ಹೊಂದಿಸ್ಬೇಕು. ಹಾಗಾಗಿ ಮಾಡದೇನೂ ಇರೋಕ್ಕಾಗಲ್ಲ, ಮಾಡಿರೂ ಉಳಿಯಲ್ಲ. ಈ ಒಂದು ಪರಿಸ್ಥಿತಿ ಅವರಿಗೆ. ಜಮೀನನ್ನು ಮಾರ್ತಾರೆ, ಅದರಲ್ಲಿ ಬಂದಿರತಕ್ಕಂಥ ದುಡ್ಡಿನ ಸಹಾಯದಿಂದ ಆಪರೇಷನ್ ಮಾಡಿಸ್ತಾರೆ. ಆಗ ಡಾಕ್ಟರ್ ಆ ಬಾಲಕನ ಹತ್ರ ಬಂದು ನೇರವಾಗಿ ಹೇಳ್ತಾರೆ, ಇನ್ನು ನೀನು 1 ವರ್ಷ ಇರ್ತೀಯ. ಅದನ್ನು ಕೇಳಿದಂಥ ಬಾಲಕನಿಗೆ ಎಷ್ಟು ನೋವಾಗಿರ್ಬೇಡ. ಯಾಕೆಂದರೆ ಎಲ್ಲರೂ ಹೋಗೋದೆ, ನಾವು ನೀವೆಲ್ಲ ಹೋಗೋದೆ. ಮರಣ ಅಂತಕ್ಕಂಥದ್ದು ಅನಿವಾರ್ಯ ಅಲ್ವಾ, ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಅದರಿಂದ ಜನನ ಆಗಿದೆ ಅಂದರೆ ಮರಣ ಆಗಲೇಬೇಕು. ಆದರೂ ನೀನು 1 ವರ್ಷ ಇರ್ತೀಯ ಅಂದಾಗ ಎಷ್ಟು ಸಹಿಸ್ಕೊಂಡಿರ್ಬೇಕು ಬಾಲಕ. ಅಂತೂ ಇಂತೂ ಆಪರೇಷನ್ ಆಗಿರುತ್ತೆ. ICUನಿಂದ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ ಆ ಬಾಲಕನ. ಅವರ ಸಂಬಂಧಿಗಳೆಲ್ಲ ಬಂದು ನೋಡ್ತಾರೆ, ಕೇಳ್ತಾರೆ. ಆ ಸಮಯದಲ್ಲಿ ಏನು ಕೇಳಕ್ ಮನ್ಸು ಬರಲ್ಲ, ಆದರೂ ಹೆಂಗಿದೆಯಪ್ಪ ಅಂತ ಕೇಳ್ತಾರಲ್ವಾ. ತುಂಬ ನೋವು ಆಗ್ತಿದೆಯಾ, ಇವೆಲ್ಲ ಕೇಳಿದಾಗ ಆ ಬಾಲಕ ಒಂದೇ ಒಂದು ಉತ್ತರ ಕೊಡ್ತಾನೆ, ನನಗೆ ಈ ನೋವಿಗಿಂತ ತಂದೆ ತಾಯಿಯನ್ನ ಈ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದೀನಲ್ಲ, ಅದನ್ನು ನನಗೆ ಆ ನೋವನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಈ ಕಡೆ ದುಡ್ಡು ಇಲ್ಲ, ಈ ಕಡೆ ಜಮೀನು ಇಲ್ಲ, ಈ ಕಡೆ ಮಗನೂ ಇಲ್ಲ. ಅಂಥ ಪರಿಸ್ಥಿತಿ ಕೊಟ್ಟುಬಿಟ್ನಲ್ಲ ನಾನು. ಎಷ್ಟೋ ವರ್ಷದ ಮೇಲೆ ಬಂದೆ ಅವರ ಗರ್ಭದಲ್ಲಿ, ಆದರೆ ಮತ್ತೆ ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಈ ಥರ ದುಃಖ ಕೊಟ್ಟು ಹೋಗ್ತಾ ಇದ್ದೀನಲ್ಲ, ಅದು ನನಗೆ ನೋವು ಆಗ್ತಾ ಇದೆ. ಈ ವಯಸ್ಸಲ್ಲಿ ನಾನು ಅವ್ರನ್ನ ಸೇವೆ ಮಾಡಬೇಕು, ನನ್ನ ಸೇವೆ ಮಾಡ್ತಾ ಇದ್ದಾರಲ್ಲ ಅಂತೇಳಿ ದುಃಖ ಆಗ್ತಾ ಇದೆ. ಅದು ನನಗಿರ್ತಕ್ಕಂಥ ನೋವು. ಇನ್ನೇನು 6 ತಿಂಗಳಿದೆ ನಾನು ಹೋಗೋಂಥ ಸಮಯ. ಆದರೆ ನಾನು ಹೋದ್ಮೇಲೆ ದಿನೇ ದಿನೇ ಕ್ಷಣ ಕ್ಷಣಕ್ಕೂ ಅವ್ರ ನೋವನ್ನ ತಿನ್ಬೇಕಲ್ಲ, ಅದು ನನಗೆ ಸಹಿಸಕ್ಕಾಗ್ತಾ ಇಲ್ಲ ಅಂದಾಗ ಎಂಥರ ಎದೆನೋ ಹೊಡೆದೋಗಿರುತ್ತಲ್ವ. ಯೋಚನೆ ಮಾಡಿ. ಅದಕ್ಕೆ ತಿಳಿದವ್ರು ಹೇಳ್ತಾರೆ ಸ್ನೇಹಿತರೆ, ದೀಪದಂತಿಹ ಜನ್ಮ, ದೀಪದಂತಿಹ ಜನ್ಮ, ಶಿಶುವಿನಂತಹ ಜನ್ಮ, ಬದುಕುವುದು ತಿಳಿಯದು, ತಿಳಿದು ಬಾಳಿತೆಂಬುದು ತಿಳಿಯಬಾರದು. ನೋಡ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ,
ಜನ್ಮ ಹೇಗ್ ಬರುತ್ತೆ ಹೇಗ್ ಹೋಗುತ್ತೆ ಸಾವು ಅನ್ನೋದು ಗೊತ್ತಿಲ್ಲ. ಈಗ ಆ ಶಿವುಗೆ ಡಾಕ್ಟರೇನ ಹೇಳಿದ್ರು ಸ್ನೇಹಿತರೆ, ನೀನ್ 1 ವರ್ಷ ಬದುಕಿರ್ತೀಯ ಅಂತ. ಅದೇ ತರ ನಮಗೂ ಯಾರಾದ್ರೂ ಬಂದು ಹೇಳಿದ್ರೆ ನೀವ್ ಯಾವ ತರ ಜೀವನವನ್ನ ಜೀವಿಸಿರ್ತೀರ? ಇದೇ ತರ ದ್ವೇಷ, ಅಸೂಯೆ, ಕೋಪ ಎಲ್ಲವನ್ನ ಇಟ್ಕೊಂಡಿರ್ತೀರ? ಯೋಚನೆ ಮಾಡಿ. ಯಾಕೆಂದ್ರೆ ಮರಣ ಅಂತಕ್ಕಂಥ ದಿನ ಇನ್ವಿಟೇಷನ್ ಕೊಟ್ಟಿ ಬರುತ್ತಾ ನಮಗೆ, ಇಂಥ ದಿನ ಬರ್ತೀನಿ ಅಂತೇಳಿ? ಆದ್ರೆ ಇದೇ ಸತ್ಯ, ಹೋಗೋದಂತೂ ಗ್ಯಾರಂಟಿ ಅಲ್ವಾ? ಹಾಗಾಗಿ ಎಲ್ಲರಿಗೂ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರವನ್ನ ನಿಮ್ಮ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ಮಗು ಶರೀರ ಧಾರಣೆಯನ್ನ ಮಾಡಿಕೊಂಡು ತಾಯಿಯ ಗರ್ಭದಲ್ಲಿ ಭೂಮಂಡಲಕ್ಕೆ ಬರ್ಬೇಕಾದ್ರೆ ಅಳ್ತಾ ಅಳ್ತಾ ಬರುತ್ತೆ ಅಲ್ವಾ? ನಾವು ಕೂಡ ಅಳ್ತಾ ಅಳ್ತಾನೆ ಬಂದಿರ್ತೀವಿ, ಅದು ನಮಗ್ ಗೊತ್ತಿರಲ್ಲ. ಅಳ್ತಾ ಅಳ್ತಾ ಬಂದಿರುತ್ತೆ. ಅದೇ ಮಗು ದೊಡ್ಡದಾಗಿ ವ್ಯಕ್ತಿ ಆಗ್ತಾನೆ. ಆ ವ್ಯಕ್ತಿ ಶರೀರವನ್ನ ಬಿಟ್ಟು ಹೋಗ್ಬೇಕಾದ್ರೆ, ಭೂಮಿಯನ್ನ ಬಿಟ್ಟು ಹೋಗ್ಬೇಕಾದ್ರೆ ಅಳ್ತಾ ಅಳ್ತಾನೆ ಹೋಗ್ತಾನೆ. ಆದ್ರೆ ಅಳ್ತಾ ಅಳ್ತಾ ಬಂದಿದ್ದಾದ್ರೂ ಯಾಕೆ, ಅಳ್ತಾ ಅಳ್ತಾ ಹೋಗಿದ್ದಾದ್ರೂ ಯಾಕೆ? ಈ ಪ್ರಶ್ನೆಗೆ ಉತ್ತರ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕ್ತೀರಾ? ಥ್ಯಾಂಕ್ ಯು.